ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಹೆಸರು ಮತ್ತು ನಮ್ಮೂರ ಹೆಸರು, ನಾನು ಯಾವ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಮೊದಲಿಗೆ ನನ್ನ ಹೆಸರು ಶಾರದಮ್ಮ. ನಮ್ಮೂರು ಕೊರಟಗೆರೆ ಹತ್ರ ಕೋಳಾಲದ ಹತ್ರ ಒಂದು ಚಿಕ್ಕ ಹಳ್ಳಿ. ನನ್ನ ಮಗನ ಹೆಸರು ಅಜಯ್. ನಾವು ಸುಮಾರು ವರ್ಷದಿಂದ ತುಮಕೂರಲ್ಲೇ ಇರೋದು. ನಾನು ಯೂಟ್ಯೂಬ್ ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯಾರು ನನಗೆ ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬ್ ಅಂದರೆ ಏನು ಅಂತ ನನಗೇನು ಗೊತ್ತಿರಲಿಲ್ಲ. ಅಂದರೆ ಸ್ಕ್ರೀನ್ ಟಚ್ ಮೊಬೈಲ್ ಅಂದರೆ ಸ್ವಲ್ಪ ಭಯ ನಮಗೆ. ಯಾಕಂದರೆ ಏನು ಒತ್ತಿದ್ರೆ ಏನು ಆನ್ ಆಗಿಬಿಡುತ್ತೋ ಅನ್ನೋಷ್ಟು ಭಯ. ಹಾಗಾಗಿ ನಾನು ಯೂಟ್ಯೂಬ್ ಬಗ್ಗೆ ನಾನೇನು ಅಷ್ಟೊಂದು ಇದು ಮಾಡಿರಲಿಲ್ಲ. ನಾನೊಂದು ಅಂಗಡಿ ಇಟ್ಟಿದ್ದೆ, ನಾನು ಹೇಳ್ಕೊಂಡಿದ್ದೀನಿ ಸುಮಾರು ವಿಡಿಯೋದಲ್ಲಿ ಅದ್ರ ಬಗ್ಗೆ. ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಹೇಳಲ್ಲ. ಅದು ಲಾಸ್ ಆದಾಗ ನನಗೆ ಮನೆಯಲ್ಲೇ ಇದ್ದೆ, ಒಂದು 15 ದಿವಸ 20 ದಿವಸ ಮನೆಯಲ್ಲೇ ಇದ್ದೆ. ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಾಗ ಏನಪ್ಪ ಮಾಡೋದು, ಏನು ಮಾಡೋದು ಅಂತೇಳಿ ಒಂಥರ ಏನೇನೋ ತಲೆಗಳಲ್ಲಿ ಇರುತ್ತಲ್ವ, ಚಿಂತೆಗಳು, ಮನೇಲಿ ಬಾಡಿಗೆ ಅದು ಇದು ಏನಾದರೂ ಇರುತ್ತಲ್ವ, ಮನೆ ಪ್ರಾಬ್ಲಮ್ಗಳು. ಏನು ಮಾಡೋದು, ಮಗನ ಓದಿಸ್ಬೇಕು, ಏನು ಮಾಡೋದು ಅಂತ ಅನ್ಬೇಕಾದ್ರೆ ಒಂದು ದಿವಸ ರಮ್ಯಾ ಜಗತ್ ಮೈಸೂರು ಅವ್ರ ವಿಡಿಯೋ ನೋಡ್ತಾ ಇದ್ದೆ. ಆವಾಗ ಅವರು ವಿಡಿಯೋ ಅದು ಮೊಬೈಲನ್ನೇ ಯೂಟ್ಯೂಬ್ ಚಾನಲ್ ಯಾವ ಥರ ಮಾಡೋದು ಅಂತ ಹೇಳಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಏನೋ ವಿಡಿಯೋ ಮಾಡಿದರು. ಅದನ್ನು ನಾವು ನೋಡ್ತಾ ಇದ್ವಿ. ಅವಾಗ ನನ್ನ ಮಗನಿಗೆ ನಾನು ಹೇಳಿದೆ, ಅಪ್ಪ ಈ ಥರ ಒಂದು ವಿಡಿಯೋ, ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಹೇಳಿದೆ. ಸರಿ ಆಯ್ತಮ್ಮ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಚಾನಲ್ನ ನೋಡ್ದ. ಅವ್ರ ವೀಡಿಯೋಸ್ನೆಲ್ಲ ನೋಡ್ತಿದ್ದ. ಅವನು ನೋಡ್ಕೊಂಡು ಅವ್ರ ವೀಡಿಯೋದಲ್ಲೇ ಅದನ್ನು ಎಲ್ಲ ರೆಡಿ ಮಾಡ್ದ. ಅವನ ಹತ್ರ ಲ್ಯಾಪ್ಟಾಪ್ ಇತ್ತು, ರೆಡಿ ಮಾಡಿದಾಗ ನನಗೆ ವಿಡಿಯೋ ಮಾಡಮ್ಮ ನೀನು, ನಾನು ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಕೊಡ್ತೀನಿ ಅಂತ ನಾನೇ ವಿಡಿಯೋ ಎಲ್ಲ ಮಾಡಿದೆ. ಅವನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ, ಹೇಳಿದವನು ಏನೂ ಮಾಡಲಿಲ್ಲ. ಆಮೇಲೆ ಅವನೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಟ್ಟಿದ್ದ ಅವನೇ. ಎಡಿಟಿಂಗ್ ಮಾಡಬೇಕಾದ್ರೆ ಅವನು ನನಗೆ ಒಂದು 2 ವಿಡಿಯೋ ಮಾಡಿಕೊಟ್ಟ ಅಷ್ಟೇ, ಆಮೇಲೆ ಮಾಡ್ಕೊಡ್ಲಿಲ್ಲ. ಆಮೇಲೆ ನಮ್ಮ ಪಕ್ಕದ ಮನೆಗೆ ಒಂದು ಹುಡುಗಿ, ಅವರು ನರ್ಸರಿ ಇಟ್ಟವ್ರೆ. ಆ ನರ್ಸರಿಗೆ ಹೋಗೋ ಆ ಹುಡುಗಿ ಏನು ಶೋಭಾ ಅಂತ, ಆ ಹುಡುಗಿ ನನಗೆ ಮೊಬೈಲಲ್ಲೆಲ್ಲ ಮಾಡಿಕೊಟ್ಲು. ಎಡಿಟಿಂಗ್ ಮಾಡೋದು ಮತ್ತು ಎಲ್ಲ ಅವಳೇ ಮಾಡೋಳು. ಎಡಿಟಿಂಗ್ ಮಾಡಿ ನಾನು ವಿಡಿಯೋ ಮಾಡಿದ್ರೆ ಅವಳು ಎಡಿಟಿಂಗ್ ಮಾಡಿ ಸೇವ್ ಮಾಡಿ ಅಪ್ಲೋಡ್ ಮಾಡೋಳು. ಅದನ್ನು ನನಗೆ ಹೇಳ್ಕೊಡೋ ಒಂದು ಸ್ವಲ್ಪ ವಿಡಿಯೋ ಅವಳೇ ಮಾಡಿಕೊಟ್ಲು. ಒಂದು 10 ವಿಡಿಯೋ ಮಾಡಿದೆ. ಒಂದು 5-6 ಜನ ಸಬ್ಸ್ಕ್ರೈಬರ್ ಆದ್ರೆ ಅಷ್ಟೇ, ಜಾಸ್ತಿ ಆಗಲಿಲ್ಲ. ಆದಮೇಲೆ ನಾನು ಅವಳೇ ಎಲ್ಲ ಮಾಡೋಳು. ಒಂದು 10 ವಿಡಿಯೋ ಮಾಡಿದ್ಲು, ಒಂದು 10-15 ವಿಡಿಯೋ ಅವಳೇ ಮಾಡಾಕೋದ್ಲು. ತಮ್ಲೈನ ನಾನು ಹೇಳ್ತಾ ಇದ್ದೆ. ನನಗೇನು ಮನ್ಸಿಗೆ ಬರೋದು, ಏನು ಆಂಟಿ ಏನು ಹಾಕೋಣ ಅಂತ ಕೇಳೋಳು. ಅಮ್ಮ ಏನು ಹಾಕೋದು ಅನ್ಬೇಕಾದ್ರೆ ನಂಗೆ ತಮ್ಲೈನ್ ಬಗ್ಗೆ ಯೋಚನೆ ಮಾಡೋದೇ ಒಂದು ದೊಡ್ಡದಾಗೋಯ್ತು. ಹಿಂಗಪ್ಪ ತಮ್ಲೈನ್ಗಳು ಹಾಕೋದು, ತಮ್ಲೈನ್ಗಳು ಹೆಂಗೆ ಕೊಡೋದು ಇದಕ್ಕೆ ಅಂದ್ಬಿಟ್ಟು. ಆಮೇಲೆ ಅವಳೇ ಒಂದು ಐಡಿಯಾ ಕೊಡೋಳು, ಹಾಕೋವಿ ನಾವು. ಆಮೇಲೆ ಸದ್ಯ ನಾನೇನಪ್ಪ ನನ್ನ ಅದೃಷ್ಟ ಅಂದರೆ ಕಾಪಿ ಮಾಡಲಿಲ್ಲ, ಅದೊಂದು ಪುಣ್ಯ. ಆಮೇಲೆ ಅವಳೇ ಹೇಳಿದ, ಆಂಟಿ ಹಂಗೆಲ್ಲ ಕಾಪಿ ಮಾಡಬಾರ್ದು, ನಮ್ಗೆ ಏನು ಅನಿಸುತ್ತೆ ನಾವು ಅದನ್ನ ಹಾಕ್ಬೇಕಷ್ಟೇ, ಬೇರೆದೆಲ್ಲ ಕಾಪಿ ಮಾಡಬಾರ್ದು ಆಂಟಿ ಅಂದ್ಲು. ಆಯ್ತು ಅಂದ್ಬಿಟ್ಟು ನಾನು ಕಾಪಿ ಮಾಡೋಕ್ಕೆ ಹೋಗಲಿಲ್ಲ. ನಂದು ಏನೈತೆ ಮನಸ್ಸಿಗೆ ಏನು ಬರುತ್ತೆ ನಾನು ಅದನ್ನು ಹಾಕಿದೆ. ಆಮೇಲೆ ಅವರು ನಾನೊಂದು ದಿವಸ ಬೆಣ್ಣೆ ಕೃಷ್ಣ ಚಾನಲ್ನ ನೋಡ್ತಾ ಇದ್ದೆ. ನನಗದು ಕಲಿಬೇಕು ಅನ್ನಿಸ್ತು. ಹೆಂಗೆ ಕಲಿಬೇಕು ಅನ್ನಿಸ್ತು ಅಂದರೆ, ನಾನೇ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಯಾವ ಥರ, ನಾನು ಕಲಿಯೋದು ಬೇಡವಾ? ಬರೀ ಬೇರೆ ಇವಾಗ ಅವಳು ಪಾಪ ಬೆಳಗ್ಗೆ 9 ಗಂಟೆಗೆ ಹೋದರೆ ಸಂಜೆ 6:30-7 ಗಂಟೆಗೆ ಬರೋಳು. ಮಗ ಬೇರೆ ಕೈ ಬಿಡ್ತಾ ಇರಲಿಲ್ಲ ಅವಳಿಗೆ. ಮಗು ಸ್ವಲ್ಪ ಅದು ಹಠ ಮಾಡೋದು ಜಾಸ್ತಿ, ಯಾವಾಗಲೂ ಹೇಳೋದು. ಅದಕ್ಕೆ ಅವಳು ಒಂದೊಂದ್ಸಲಿ ಬರ್ತಾ ಇರಲಿಲ್ಲ ವಿಡಿಯೋ ಮಾಡ್ಕೊಡೋಕ್ಕೆ. ನನಗೆ ಸ್ವಲ್ಪ ವಿಡಿಯೋಗಳು ಹಂಗೆ ಇರೋವು ಮೊಬೈಲಲ್ಲಿ. ಆಮೇಲೆ ನಾನು ಹೆಂಗಪ್ಪ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ, ಅಪ್ಲೋಡ್ ಮಾಡೋಕ್ಕೆ ಬರ್ತಿಲ್ಲ, ಯಾವ ಥರನಪ್ಪ ಆಮೇಲೆ ಅವಳು ಪಾಪ ಬಂದು ಸಾಕಾಗಿ ಬಂದಿರೋರಲ್ವ, ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು ಅದು ಇದು ಅಂತ ಸೆಂಟ್ರಲ್ ಬಂದು ಒಂದು 10 ನಿಮಿಷ ಮಾಡಿಕೊಡೋಳು. ಮಗು ಕೈ ಬಿಡ್ತಿರ್ಲಿಲ್ಲ. ನಾನು ಹಂಗೂ ಮಗನ ನೋಡ್ಕೊಳ್ಳೋದು, ಅವ್ಳು ಮಾಡ್ಕೊಡ್ಲಿ ಅಂದ್ಬಿಟ್ಟು ಮಗನ ಮಾತಾಡ್ಸೋದು, ಅದು ತಿಂಡಿ ಎಲ್ಲ ಕೊಡೋದು. ನನ್ನ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಮಗುನ, ನನ್ನ ವಿಡಿಯೋದಲ್ಲಿದೆ ಮಗು. ಅದೇ ಹುಡುಗಿನೇ, ಅವ್ರ ಅಮ್ಮನೇ. ಆಮೇಲೆ ಪಾಪ ನನಗೆ ಒಂಥರ ಬೇಜಾರಾಗೋದು, ಪಾಪ ಮಗ ಕೈ ಬಿಡಲ್ಲ, ಮತ್ತೆ ನರ್ಸರಿಯಿಂದ ಸಾಕಾಗಿ ಬಂದಿರ್ತಾಳೆ, ಈಗ ನಾನು ಬೇರೆ ವಿಡಿಯೋ ಮಾಡ್ಕೊಡು ಅಂದ್ರೆ ಅವಳಿಗೆ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು
ಯಾವ ಥರನಪ್ಪ ನಾನೇ ಕಲಿಬೇಕಲ್ವ ಇದನ್ನು, ನಾನೇ ಹಂಗೆ 2 ದಿವಸ ಹೇಳ್ಕೊಟ್ಲು. ಅದು ನನ್ನ ತಲೆಗೆ ಹೋಗಲಿಲ್ಲ ಯಾಕೋ ಸರಿಯಾಗಿ. ಆಂಟಿ ಇಲ್ಲಿ ಕಟ್ ಮಾಡು, ಇಲ್ಲಿ ಎಡಿಟಿಂಗ್ ಮಾಡು ಅಂತ ಹೇಳಿ ಹೇಳ್ಕೊಟ್ಲು. ನಂಗೆ ಅದು ಯಾಕೋ ಸ್ವಲ್ಪ ಭಯ ಆಗೋದು, ಒಂಥರ ನನಗೇನೋ ಒಂದು ಭಯ ಅದು ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಂದು ದಿವಸ ಬೆಣ್ಣೆ ಕೃಷ್ಣ ಚಾನಲ್ನ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ವಿಡಿಯೋ ಯಾವ ಥರ ಮಾಡಿ ಸೇವ್ ಮಾಡಿ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡಿ ಸೇವ್ ಮಾಡಿ ಅಪ್ಲೋಡ್ ಮಾಡೋದನ್ನ ಬೆಣ್ಣೆ ಕೃಷ್ಣ ಚಾನಲ್ಲು ಅವರು ಹೇಳ್ತಾ ಇದ್ರು. ಆಮೇಲೆ ಅವ್ರ ವಿಡಿಯೋನ ಒಂದು 5 ಸತಿ ಓಪನ್ ಮಾಡಿ ಅದೇ ವಿಡಿಯೋನ 5 ಸತಿ ರಿಪೀಟ್ ನೋಡಿದ್ದೀನಿ ನಾನು. 1 ಸತಿ ನನ್ನ ತಲೆಗೆ ಹೋಗಲಿಲ್ಲ. 3 ಸತಿಗೆ ನನ್ನ ತಲೆಗೆ ಹೋಯ್ತು. 3ನೇ ಸತಿಗೆ ಅವ್ರು ಎಲ್ಲಿ ಎಡಿಟಿಂಗ್ ಮಾಡ್ತಾರೆ ಆ ವಿಡಿಯೋನ, ಅವಾಗ ನನಗೆ ಅವರು ಅದನ್ನು ತೋರಿಸ್ಕೊಟ್ರು ನೀಟಾಗಿ. ಈ ಎಳೆ ಮಕ್ಕಳಿಗೆ ಯಾವ ಥರ ಸ್ಕೂಲಲ್ಲಿ ಅಂಗನವಾಡಿಯಲ್ಲಿ ಸ್ಕೂಲಲ್ಲಿ ಯಾವ ಥರ ಪಾಠ ಮಾಡ್ತಾರೋ ಆ ಥರ ನೀಟಾಗಿ ತೋರಿಸ್ತಾ ಇದ್ರು ಅವರು. ಅದನ್ನು ನೋಡಿದೆ ನಾನು. ನೋಡಿ ಅವಾಗ ಮಾಡ್ಬೋದಲ್ವಾ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ವಿಡಿಯೋ ಎಡಿಟಿಂಗ್ ಮಾಡಿ ಆಮೇಲೆ ಸೇವ್ ಮಾಡಿ ಅಪ್ಲೋಡ್ ಮಾಡೋದನ್ನ ನೋಡ್ಕೊಂಡೆ. ಆಮೇಲೆ ಒಮ್ಮಿಗೆ ಹೇಳಿದೆ. ಆಮೇಲೆ ನಾನೇ ಸೇವ್ ಮಾಡ್ತಿದ್ದೆ. ಆಮೇಲೆ ಅವಳು ಸ್ವಲ್ಪ ದಿನ ಹಿಂಗೆ ಇರ್ತೈತಲ್ವ ಅಕ್ಕಪಕ್ಕದಲ್ಲಿ ಅಂದಮೇಲೆ ಸ್ವಲ್ಪ ಹಿಂಗೆ ಮನೆ ಬೇಜಾರಕ್ಕೆ ಇದಕ್ಕೆ ಒಂದೊಂದು ದಿವಸ ಮಾತಾಡೋಳು, ಒಂದೊಂದು ದಿವಸ ಮಾತಾಡ್ತಿರ್ಲಿಲ್ಲ. ನಾನೇನು ಬೇಜಾರು ಮಾಡ್ಕೊಂತಿರ್ಲಿಲ್ಲ, ಯಾಕಂದರೆ ನನಗೆ ಹೆಲ್ಪ್ ಮಾಡಿದ್ದಲ್ವ ಪಾಪ. ನಾನೇನು ಅವಳ ಮೇಲೇನು ನನಗೇನು ಬೇಜಾರಿರಲಿಲ್ಲ. ಆಮೇಲೆ ಅವಳು ಸಾಕಾಗಿ ಬರೋದಲ್ವ, ನಾನೇನು ಕೇಳಕ್ಕೆ ಹೋಗ್ತಾ ಇರಲಿಲ್ಲ, ನಾನೇ ಮಾಡ್ಕೊತಿದ್ದೆ. ಒಂದಿನ ಅಮ್ಮ ಅವರು ಬೆಣ್ಣೆ ಕೃಷ್ಣ ಚಾನಲೇ ನೋಡಬೇಕಾದ್ರೆ ಅವರೇ ಹೇಳಿದ್ರು, ಯಾರ ಹೆಲ್ಪು ನೀವು ತಗೊಳಕ್ಕೆ ಹೋಗಬೇಡಿ, ನಿಮ್ದು ಏನೈತೆ ನಿಮ್ದಷ್ಟೇ ನೀವೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ನೀವೇ ಕಲ್ತ್ಕೊಳ್ರಿ. ಅಂದರೆ ಇವತ್ತು ನೀವು ಯಾವ್ದಾದ್ರೂ ಹೆಲ್ಪ್ ತಗೊಂಡ್ರೆ ನಾಳೆ ಕಾಲಕ್ಕೆ ನಮ್ಮಿಂದಲೇ ಬೆಳೆದ್ರು ಅಂತ ಅವ್ರು ಅಂದ್ಕೊಂತಾರೆ, ಅದಕ್ಕೋಸ್ಕರ ನೀವೇ ಮಾಡಿ ಅಂತ ಅವ್ರು ಹೇಳಿದ್ರು. ಆಯಿತು ಅಂದ್ಬಿಟ್ಟು ನಾನು ಆ ವಿಡಿಯೋನ ಒಂದು 2-3 ಸಲ ನೋಡಿದೆ. ಅಮ್ಮ ಹೇಳಿದ್ದು ಸರಿ ಅನ್ನಿಸ್ತು ನನಗೆ. ನಾನೇ ವಿಡಿಯೋ ಮಾಡಿ ನಾನೇ ಅಪ್ಲೋಡ್ ಮಾಡೋಕ್ಕೆ ನಿಂತ್ಕೊಂಡೆ. ನೋಡೋಣ ಅಂತೇಳಿ ನನಗೆ ಸುಮಾರು 1 ವಾರ ಯಾವ ಥರನಪ್ಪ ಇದು ವಿಡಿಯೋ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಹೆಂಗೆ ಕಲಿಯೋದು ಇದನ್ನು. ನಾನು ಬೇರೆ ಹೆಲ್ಪ್ ಎಷ್ಟು ದಿನ ತಗೊಳಕ್ಕಾಗುತ್ತೆ? ನಾವು ಬೇರೆ ಹೆಲ್ಪ್ ನಾವು ಎಷ್ಟು ದಿನ ತಗೊತೀವಿ? ಒಂದು ವಾರ ತಗೋಬೋದು, ಒಂದು ವಾರ 15 ದಿವಸ, 1 ತಿಂಗಳು ತಗೋಬೋದು. ಆಮೇಲೆ ನಾವು ತಗೊಳಕ್ಕಾಗುತ್ತಾ? ನಾನೇ ಇದನ್ನ ಹೆಂಗೆ ಕಲಿಯೋದು ಅಂದ್ಬಿಟ್ಟು ಬೆಣ್ಣೆ ಕೃಷ್ಣ ಚಾನಲ್ ನೋಡೇ ನಾನು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಕಲ್ತಿದ್ದು. ಮನುಷ್ಯ ಏನಪ್ಪ ಅಂದರೆ ನಾವು ಕಲಿತೀವಿ ಅನ್ಕೊಳಕ್ಕೆ ಹೋಗ್ಬಾರ್ದು, ಅದು ದುರಹಂಕಾರ ಆಗ್ಬಿಡುತ್ತೆ. ಒಬ್ಬರನ್ನ ನೋಡಿ ನಾವು ಕಲಿಯೋದು ಬೇಜಾನಿರುತ್ತೆ. ಅದರಲ್ಲಿ ನಾವು ಒಳ್ಳೇದು ನೋಡ್ತೀವಿ, ಕೆಟ್ಟದ್ದು ನೋಡ್ತೀವಿ. ಕೆಟ್ಟದನ್ನ ಸೈಡ್ಗೆ ಇಡಬೇಕು, ಒಳ್ಳೇದನ್ನ ಕಲಿಬೇಕು ಮನುಷ್ಯ. ಏನು ಗೊತ್ತಾ, ಅವ್ರ ಚಾನಲ್ನ ನೋಡಿ ನಾನು ಇವತ್ತು ಯೂಟ್ಯೂಬ್ ಓಪನ್ ಮಾಡಿದೆ. ನಾನು ಇವಾಗ ಅದು ನನಗೆ ವಾಯ್ಸ್ ಕೊಡೋಕೆ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ನಾನು ಚಾಮುಂಡೇಶ್ವರಿ, ಇದು ನಮ್ಮ ಮನೆ ಮಗಳಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಐತೆ, ಅಲ್ಲಿ ನಾನು ಫಸ್ಟ್ ವಿಡಿಯೋ ಮಾಡಿದ್ದು. ಆ ಚಾಮುಂಡೇಶ್ವರಿ ದಯೇನೇನೋ ಇಲ್ಲಿ ತನಕ ತಂದು ನಿಲ್ಲಿಸ್ತು ನನಗೆ. ಇವಾಗ ನಾನೇ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಸೇವ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ನನ್ನ ಮನಸ್ಸಿಗೆ ಏನು ತಮ್ಲೈನ್ ಬರುತ್ತೋ, ನನ್ನ ತಮ್ಲೈನೆಲ್ಲ ನೋಡಿರ್ತೀರ ಇದು ನನ್ನ ವಿಡಿಯೋದಲ್ಲೆಲ್ಲ ನೋಡಿ, ನನಗೇನು ಅನಿಸುತ್ತೋ ನಾನು ಅದನ್ನು ಹಾಕ್ತೀನಿ ಅಷ್ಟೇ. ನಾನು ಅವ್ರನ್ನ ನೋಡಿ ನಾನು ಹಾಕಿಲ್ಲ. ನನ್ನ ಮನಸ್ಸಿಗೆ ಏನು ಬರುತ್ತೋ, ನನ್ನ ತಲೆಯಲ್ಲಿ ಏನು ಓಡುತ್ತೋ ಅದಷ್ಟೇ ನಾನು ತಮ್ಲೈನ್ ಕೊಟ್ಟಿರೋದು. ಅಮ್ಮನಿಗೆ ತುಂಬ ಧನ್ಯವಾದ. ಅವ್ರ ವಿಡಿಯೋ ನೋಡಿ ನಾನು ಯೂಟ್ಯೂಬ್ ಮಾಡೋದು ಕಲ್ತಿದ್ದೀನಿ. ನನಗೆ ತುಂಬ ಖುಷಿ ಆಗ್ತೈತೆ. ಆಮೇಲೆ ನನಗೆ ವಾಯ್ಸ್ ಕೊಡೋಕೆ ಬರ್ತಿರಲಿಲ್ಲ. ವಾಯ್ಸ್ ಕೊಡೋದು ಯಾವ ಥರನಪ್ಪ, ಇದಕ್ಕೆ ಎಕ್ಸ್ಟ್ರಾ ವಾಯ್ಸ್ ಕೊಡೋವನ್ನೆಲ್ಲ ನೋಡ್ತಾ ಇದ್ದೆ ನಾನು. ಹೆಂಗೆ ವಾಯ್ಸ್ ಕೊಡ್ತಾರೆ ಇವರು, ನನಗೆ ವಾಯ್ಸೇ ಕೊಡೋಕೆ ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ನನ್ನ ವಾಯ್ಸೇ ದಪ್ಪ ಇತ್ತು. ಆದ್ರೂ ಒಂದು ಸ್ವಲ್ಪ ವಾಯ್ಸ್ ಕೊಟ್ಟರೆ ಚಂದ ಅಲ್ಲ. ಇವಾಗ ನಾವೆಲ್ಲಾದರೂ ಒಂದು ಹೊರಗಡೆ ಒಂದು ಬಸ್ ಸ್ಟ್ಯಾಂಡ್ ಹೋಗಿರ್ತೀವಿ, ಮತ್ತು ಒಂದು ಅಂಗಡಿ ಹತ್ರ ಹೋಗಿರ್ತೀವಿ, ಅಲ್ಲೆಲ್ಲ ಜನಗಳು ಇರ್ತಾರೆ. ಎಷ್ಟೋ ಕಡೆ ನಾನು ಅಂಗಡಿ ಹತ್ರನೇ ಶಬ್ದದಲ್ಲೇ ಮಾಡಿದ್ದೀನಿ. ನಾನು ಸುಮಾರು ವಿಡಿಯೋಗಳು ನೋಡಿರ್ತೀರಿ, ಶಬ್ದದಲ್ಲೇ ಮಾಡಿದ್ದೀನಿ. ಆಮೇಲೆ ಅಡುಗೆ ರೂಮಲ್ಲಿ ಮಾಡಿದ್ದೀನಿ ಜಾಸ್ತಿ. ಆಮೇಲೆಲ್ಲ ನಾವು ಹೊರಗಡೆ ಹೋದ ಬಸ್ ಸ್ಟ್ಯಾಂಡಲ್ಲೆಲ್ಲ ವಿಡಿಯೋ ಮಾಡಿ ಮಾತಾಡಿದ್ದೀನಿ. ಸ್ವಲ್ಪ ವಾಯ್ಸ್ ದಪ್ಪ ಇರೋದ್ರಿಂದ ನಂದು, ಹಂಗಾಗಿ ನನಗೆ ಅಡುಗೆ ರೂಮಲ್ಲೆಲ್ಲ ವಿಡಿಯೋ ಮಾಡಿದ್ದೀನಿ. ಅವೆಲ್ಲ ನೋಡಿ ನನ್ನ ಚಾನಲಲ್ಲಿದೆ. ಹಂಗಾಗಿ ವಾಯ್ಸ್ ಕೊಡೋಕೆ ಬರ್ತಿರ್ಲಿಲ್ಲ. ಒಂದಿನ ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಮನೆ ಇತ್ತು, ಮನೆಗೆ ಹೋದೆ. ಒಂದು ದಿವಸ ಮಗಳು ತೋರಿಸ್ಕೊಡ್ತು ನನಗೆ, ಎಕ್ಸ್ಟ್ರಾ ವಾಯ್ಸ್ ಕೊಡೋಕೆ ಬರಲ್ಲ ಆಂಟಿ, ಇದ್ರಲ್ಲಿ ಈ ಥರ ಕೊಡಿ, ಇದೆಯಲ್ಲ ಇದನ್ನು ಇದು ಮಾಡಿ ಅಂತು. ಆಮೇಲೆ ಆಯಿತು ಅಂದ್ಬಿಟ್ಟು ಎಕ್ಸ್ಟ್ರಾ ವಾಯ್ಸ್ ಕೊಡೋಕೆ ನಿಂತ್ಕೊಂಡೆ. ಅದು ನನಗೆ ಸ್ವಲ್ಪ ಭಯ ಆಗೋದು ಸ್ಟಾರ್ಟಿಂಗಲ್ಲಿ, ಹೆಂಗಪ್ಪ ಕೊಡೋದು ಅಂತ. ಆಮೇಲೆ ನಾನು ಮನೆ ಕೆಲಸಕ್ಕೆ ಹೋಗ್ತಿದ್ದೆ. ಅವರು ಯೂಟ್ಯೂಬರ್ಸೇ ಅಂತೆ. ಅವ್ರ ಮನೇಲಿ ನೋಡಿದೆ ನಾನು ಒಂದಿನ. ಅವ್ರ ಮನೆಯಲ್ಲೇ ನಾನು ಕೆಲ್ಸಕ್ಕೆ ಹೋದೆ. ನಂಗೆ ಗೊತ್ತಿಲ್ಲ ಅವ್ರು ಯೂಟ್ಯೂಬರ್ಸು ಅಂತ. ಅವ್ರು ಚಿಕ್ಕಮಂಗ್ಳೂರು ಮಂಗಳೂರು ಸೈಡ್ನವ್ರು ಅವರು.
ಮಂಜು ಅಂತ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಏನೋ ನಿಲ್ಸ್ಬಿಟ್ಟಿದ್ದಾರಂತ ಅವಾಗ. ಅದು ಅವ್ರ ಮಗಳು ಒಂದು ದಿವಸ ಅವ್ರ ಮಗಳ ಹತ್ರ ತೋರಿಸ್ಕೊಂಡೆ. ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಹೇಳ್ದಿದ್ದಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಮೇಡಮ್ ಅವರೇ ಅಂತ. ಅವ್ರು ಹೇಳಿದ್ರು ಹೌದಾ, ಮಾಡಿ, ನಮ್ಮದು ಸಪೋರ್ಟ್ ಇರಲಿ ಅಂದರು. ನಾನು ಫಸ್ಟ್ ಅವ್ರ ಮನೆಯಲ್ಲಿ ರೀಲ್ಸ್ ಮಾಡೋ ಇದೊಂಥರ ಯೂಟ್ಯೂಬ್ ಮಾಡೋದೆಲ್ಲ ಇತ್ತು ಅವ್ರ ಮನೆಯಲ್ಲಿ, ನೋಡಿ ನಾನು ಕೇಳಿದ್ದು. ಆಮೇಲೆ ಯೂಟ್ಯೂಬ್ ಅಮ್ಮ ನಾವು ರೀಲ್ಸ್ ಮಾಡ್ತೀವಿ ಆಂಟಿ ಅಂತ ಹೇಳಿತ್ತು ಮಗ. ಆಯ್ತು ಅಂದ್ಬಿಟ್ಟು ಅವಾಗ ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ಅಂದರು. ನಾನು ಅವಾಗ ಅವ್ರ ಮಗಳು ತೋರಿಸ್ಕೊಟ್ರು, ಈ ಥರ ಕೊಡ ಆಂಟಿ, ಈ ಥರ ಕಮ್ಮಿ ಮಾಡು ವಾಯ್ಸು, ಈ ಥರ ನಿನ್ನ ವಾಯ್ಸ್ ಕೊಡು, ಈ ಥರ ಕಮ್ಮಿ ಮಾಡು ಅಂತ ಮಗ ತೋರಿಸ್ಕೊಡ್ತು, ಹೆಣ್ಮಗು. ಅದೊಂದು ನನಗೆ ಖುಷಿ. ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಹಂಗಾಗಿ ಇವಾಗ ನನ್ನ ವೀಡಿಯೋಗಳಿಗೆಲ್ಲ ಎಲ್ಲರೂ ನಾವು ಹೊರಗಡೆ ಹೋದಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಒಂದು ಜಾತ್ರೆಗೆ ಹೋಗಿರ್ತೀವಿ, ಅಲ್ಲೆಲ್ಲ ನಮಗೆ ಕಿರಿಕ್ ಅನ್ಸ್ಬಿಡುತ್ತೆ. ನಮ್ಮ ವಾಯ್ಸ್ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಇನ್ನೊಬ್ರಿಗೆ ಕೇಳಿಸಲ್ಲ. ಸುಮಾರು ವೀಡಿಯೋದಲ್ಲಿ ನಾನೇ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅವ್ರ ವಾಯ್ಸು ನಮಗೆ ಕೇಳಿಸೋದಿಲ್ಲ, ಅವ್ರು ಏನು ಹೇಳ್ತಾವ್ರೆ ಅಂತಲೇ ಕೇಳಿಸಲ್ಲ. ಯಾಕಂದರೆ ಅಂಥ ಟೈಮಲ್ಲಿ ನಾವು ವಾಯ್ಸ್ ಕೊಡಲೇಬೇಕು. ಈಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತೀವಿ, ಅಲ್ಲಿ ನಾವು ವಾಯ್ಸ್ ಕೊಡಲೇಬೇಕು. ಜನಗಳು ಕಿರಿಕು, ನಾವೇನು ಮಾತಾಡ್ತೀವಿ ಅಂತ ಯೂಟ್ಯೂಬರ್ಸಿಗೆ ಕೇಳಲ್ಲ. ಆಮೇಲೆ ನಮ್ಮ ವೀಡಿಯೋ ನೋಡೋರ್ಗೂ ಅದು ಅರ್ಥ ಆಗಲ್ಲ. ಹಂಗಾಗಿ ನಾವು ವಾಯ್ಸ್ ಕೊಡಲೇಬೇಕು ಅದಕ್ಕೆ. ಇವಾಗ ಮನೆಯಲ್ಲೇ ಕೂತ್ಕೊಂಡಿದ್ದಾಗ ಏನೋ ಈ ಥರ ಕೂತಿದ್ದಾಗಬೇಕಾದ್ರೆ ನಮ್ಮ ವಾಯ್ಸಿಗೆ ಡೈರೆಕ್ಟ್ ವಾಯ್ಸೇ ಕೊಡ್ಬೋದು. ಅಲ್ಲಿ ಹೋದಾಗ ಎಕ್ಸ್ಟ್ರಾ ವಾಯ್ಸ್ ನಾವು ಕೊಡಲೇಬೇಕು. ಇವಾಗ ಒಂದು ಅಂಗಡಿಗೆ ಹೋಗಲಿ, ಎಲ್ಲೇ ಹೋಗಲಿ, ಒಂದು ಮಂಡಿಪೇಟೆಗೆ ಹೋಗಲಿ, ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಲಿ, ಒಂದು ಜಾತ್ರೆ, ಒಂದು ಹಬ್ಬ, ಒಂದು ಜನ ಸೇರಿರುತ್ತಲ್ಲೂ ಅಷ್ಟೇ ಕಿರಿಕಿರಿ ಅನ್ಸ್ಬಿಡುತ್ತೆ ನಾವು ವಾಯ್ಸ್ ಕೊಡಲಿಲ್ಲ ಅಂದರೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ವಾಯ್ಸ್ ಕೊಡೋದನ್ನ ಕಲಿಬೇಕು ಅಂತ ಮಗ ಹೇಳ್ಕೊಟ್ಟು ಅವಾಗ ನಾನು ಕಲ್ತ್ಕೊಂಡಿದ್ದು. ಇವರೆಲ್ಲ ನನ್ನ ಸಪೋರ್ಟು. ಇವಾಗ ನನ್ನ ಯೂಟ್ಯೂಬು ನನಗೆ ಬರೀ 5 ಜನ ಸಬ್ಸ್ಕ್ರೈಬರ್ ಆಗಿದ್ದರು. ಇವು 100 ಜನ ಆದರು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 6 ತಿಂಗಳಾಯಿತು. 6 ತಿಂಗಳಲ್ಲಿ ನನಗೆ 1000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಎಲ್ಲರ ಸಪೋರ್ಟು ಚೆನ್ನಾಗಿದೆ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದ. ನನಗೆ ನನ್ನ ಯೂಟ್ಯೂಬಿಂದ ನಾನು ಸುಮಾರು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಹಾಗೆ ಬೆಣ್ಣೆ ಕೃಷ್ಣ ಚಾನಲ್ ಅಮ್ಮನಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ನಮ್ಮಂಥ ಎಷ್ಟೋ ಹೆಣ್ಮಕ್ಳುಗಳಿಗೆ ಅವರು ಸ್ಫೂರ್ತಿ. ಯಾಕಂದರೆ ಅವರು ಯೂಟ್ಯೂಬ್ ಅಂದರೆ ಏನೋ ಅಂತಲೇ ಕೆಲವು ಜನಕ್ಕೆ ಗೊತ್ತಿರಲ್ಲ. ಅಂಥವ್ರಿಗೆಲ್ಲ ಒಂದು ಯೂಟ್ಯೂಬ್ ಯಾವ ಥರ ಮಾಡಬೇಕು ಅನ್ನೋದು ಒಂದು ಇದು ಏನಪ್ಪ ಅಂದರೆ, ಯಾವುದೇ ಒಂದು ವಿಡಿಯೋ ಮಾಡಲಿ ಒಳ್ಳೆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕಷ್ಟೇ. ನಮ್ದು ಏನೈತೆ ನಮ್ಮ ಪರ್ಸ್ನಲ್ ಮ್ಯಾಟ್ರುಗಳಷ್ಟೇ ಇದರಲ್ಲಿ ಇರಬೇಕು. ಬೇರೆ ವಿಷಯಗಳೆಲ್ಲ ಇದರಲ್ಲಿ ನಾವು ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ನಮ್ಮ ಮನೇಲಿ ಏನೇ ಸಮಸ್ಯೆ ಇರುತ್ತೆ, ನಮ್ದು ಏನು ಕಷ್ಟ ಇರುತ್ತೆ, ಅದು ಮಾತ್ರ ನಾವು ಯೂಟ್ಯೂಬಲ್ಲಿ ಹೇಳ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಬೇರೆ ವಿಷಯದ ಬಗ್ಗೆ ನಾನೇನು ಮಾತಾಡಿಲ್ಲ. ನಾನು ಮಾತಾಡೋದಿಲ್ಲ. ನನ್ನ ಮಗಂದು, ನನ್ನ ಮನೆ ವಿಷಯದಷ್ಟೇ, ನನ್ನ ಸಂಸಾರದಷ್ಟೇ ನಾನು ಮಾತಾಡಿರೋದು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಿಮಗೆಲ್ಲರೂ ಹೃದಯಪೂರ್ವಕ ಧನ್ಯವಾದ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಎಲ್ಲ ಒಬ್ರಿಗೊಬ್ರು ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಬೆಣ್ಣೆ ಕೃಷ್ಣ ಚಾನಲಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ. ನಿಜ, ಒಬ್ರಿಗೊಬ್ರು ಯೂಟ್ಯೂಬರ್ಸ್ಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಸುಮಾರು ಜನರ ಹತ್ರ ನಾನು ಸಬ್ಸ್ಕ್ರೈಬ್ ಅಂತ ಹೋಗಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ದೊಂದು ಚಾನಲ್ ಇದೆ ಅಂತ. ಆಯಿತು, ಮಾಡ್ಕೊಂತೀವಿ, ಎಷ್ಟು ಬರುತ್ತೆ ದುಡ್ಡು? ಈ ಥರ ಎಲ್ಲ ಒಂಥರ ಚೀಪಾಗಿ ಈ ಥರ ಎಲ್ಲ ಒಂಥರ ಕೇಳ್ತಾರೆ ಜನ. ಅಂದರೆ ನನಗೆ ಒಂಥರ ಮುಜುಗರ ಆಗೋದು ನನಗೆ. ಯಾಕಂದರೆ ಈಗಲೂ ಕೇಳ್ತಾರೆ ನನಗೆ ಎಷ್ಟು ಬರುತ್ತೆ ದುಡ್ಡು ಬಂತಾ ಅಂತ. ನಾನು ನಿಜವಾಗ್ಲೂ ಅದು ಪ್ಲ್ಯಾನಿಂಗ್ ಇನ್ನೂ ಇಲ್ಲ. ನನಗೆ ದುಡ್ಡು ಏನು ನಾನು ಇನ್ನೂ ನೋಡಿಲ್ಲ. ಯಾಕಂದರೆ ನಾನು ಓದಿಲ್ಲ. ನಾನು ಒಂದು ಅಂಗನವಾಡಿಲಿ ಯಾಕಪ್ಪ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜೊತೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಾನು ಚಿಕ್ಕ ಅಂಗನವಾಡಿಲಿ ನಾನು 3 ಅಕ್ಷರ ಕಲ್ತಿರೋದು, ಅದು ಕನ್ನಡದಲ್ಲಿ. ಅದು ಅಂಗನವಾಡಿ ಟೀಚರು ಮಕ್ಕಳಿಗೆ ಹೇಳ್ಕೊಡೋದನ್ನ ನೋಡಿ ನಾನು ಕಲ್ತಿರೋದು. ಹಾಗಾಗಿ ನನಗೆ ಇಂಗ್ಲೀಷ್ ಬರಲ್ಲ. ಕನ್ನಡದಲ್ಲಿ ಬೇಕಾದ್ರೆ ನೀವು ಏನು ಕೊಟ್ಟರು ನಾನು ಓದಕ್ಕೆ ರೆಡಿ. ಕನ್ನಡದಲ್ಲಿ ನಾನು ಓದ್ತೀನಿ. ಹಾಗಾಗಿ ನನಗೆ ಓದಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಆ ಥರ ಇರೋಳು ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಏನು ಗೊತ್ತಾ, ಇವಾಗ ನಾವು ಯಾರಾದರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೋದ್ರೆ ಏನೋ ಒಂಥರ ಮಾತಾಡ್ಬಿಡೋದು, ಆಮೇಲೆ ಏನೋ ಒಂಥರ ನೋಡೋದು. ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವ್ರಿಗೆ ದುಡ್ಡು ಬರುತ್ತೆ, ನಾವ್ಯಾಕೆ ಮಾಡ್ಕೋಬೇಕು, ಈ ಥರ ಇರ್ತಾರೆ. ಅವ್ರಿಗೆಲ್ಲ ಧನ್ಯವಾದ. ಇರಲಿ, ಅವ್ರವ್ರ ಮನಸ್ಸಲ್ಲಿ ಅವ್ರವ್ರ ಮನಸ್ಸು ಅವ್ರಿಗೆ ಇರಲಿ. ನಾವು ಅವ್ರನ್ನೂ ಸಹ ನಾವೇನು ಅನ್ಬಾರ್ದು. ಯಾಕಂದರೆ ಏನೋ ಅವ್ರ ಮನಸ್ಸಿಗೆ ಅವ್ರಿಗೆ ಮಾಡ್ಕೋಬೇಕು ಅನಿಸುತ್ತೆ, ಇಲ್ಲ ಅಂದರೆ ಇಲ್ಲ. ನಾವು ಅವ್ರನ್ನೆಲ್ಲ ಇದು ಮಾಡೋಂಗಿಲ್ಲ. ಆಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಮೊನ್ನೆ ಒಂದು ಗೌಡ್ಗೆರೆದೊಂದು ವಿಡಿಯೋ ಮಾಡಿದ್ದೀನಿ. ನನ್ನ ತಂಗಿನೂ ನನ್ನ ವಿಡಿಯೋ ನನ್ನ ಫಸ್ಟು ಸ್ಟಾರ್ಟಿಂಗಲ್ಲಿ ನನ್ನ ತಮ್ಮನಿಗೆ ಒಂದು ಫೋನ್ ಮಾಡಿದೆ.
ನಮ್ಮ ಚಿಕ್ಕಮ್ಮನ ಮಗನಿಗೆ. ಅವನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ. ಆಮೇಲೆ ಅವನಿಂದ ನಮ್ಮ ಅಣ್ಣ ಒಬ್ರು ಸಿಕ್ಕಿದ್ರು, ನಮ್ಮ ಚಿಕ್ಕಮ್ಮ ಅವ್ರ ಅಣ್ಣನೇ ನಮ್ಮ ಚಿಕ್ಕಮ್ಮನ ಮಗ. ಅವರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ದಿ ಬೆಸ್ಟ್ ಅಂದರು. ನಂಗೆ ಅದೊಂದು ಖುಷಿ, ನಮ್ಮ ಅಣ್ಣ ಸಿಕ್ಕಿದ್ರು. ನಮ್ಮ ಅಣ್ಣನ ಜೊತೆನೂ ಮಾತಾಡ್ತೀನಿ. ಆಮೇಲೆ ನಮ್ಮ ಎಣ್ಣೆ ಅಣ್ಣ ಅವರು, ನನ್ನ ತಂಗಿ, ಆಮೇಲೆ ಇನ್ನೊಬ್ರು ತಮ್ಮ ಅವರೇ ನಮ್ಮ ಚಿಕ್ಕಮ್ಮನ ಮಗ, ಅವರು ಎಲ್ಲ ಸಪೋರ್ಟ್ ಮಾಡ್ತಾರೆ. ಇವಾಗ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಆಮೇಲೆ ಮತ್ತೆ ನಮ್ಮ ಅಣ್ಣನ ಮಗ ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಆಮೇಲೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವ್ರು ಯಾರು ನನ್ನ ಜೊತೆ 3-4 ವರ್ಷದಿಂದ ಮಾತಾಡ್ತಿರ್ಲಿ, ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು ಯೂಟ್ಯೂಬಿಂದ ಅವರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಷ್ಟಾದ್ಮೇಲೆ ಅವರೆಲ್ಲ ನನಗೆ ಮತ್ತೆ ಮಾತಾಡ್ಸಂಗಾದ್ರು. ನಂಗೆ ಅದೊಂದು ಖುಷಿ. ಎಲ್ಲ ಇವಾಗ ಹೇಳ್ತಾರೆ ನನಗೆ, ಮಾಡು ಒಳ್ಳೇದಾಗ್ಲಿ. ನನ್ನ ತಂಗಿನೂ ಅಷ್ಟೇ, ಮಾಡಕ್ಕ ನೀನು ಒಳ್ಳೇದಾಗ್ಲಿ ನಿಂಗೆ ಅಂತ ಹೇಳ್ತಾಳೆ. ಅವಳನ್ನ ಚೆನ್ನಾಗಿಟ್ಟಿರಲಿ. ಅವಳಿಂದ ನಾನೊಂದು 2-3 ವಿಡಿಯೋ ಮಾಡಿದೆ ಹೋಗಿ. ಖುಷಿ ಆಗ್ತಾಯಿದೆ ನನಗೆ 1000 ಜನ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ. ನಾನು ನಿಜವಾಗ್ಲೂ 6 ತಿಂಗಳಿಗೆ ನಾನು ಇಷ್ಟು ಸಬ್ಸ್ಕ್ರೈಬರ್ ಕೊಡ್ತೀರಾ ಆ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬರೀ 100 ಜನ ಸಬ್ಸ್ಕ್ರೈಬರ್ ಇದ್ದಿದ್ದು. ಆಮೇಲೆ ನನ್ನ ಫ್ರೆಂಡ್ಸ್ ಅಂತೂ ನನ್ನ ಹಳೆ ಫ್ರೆಂಡ್ಸ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ. ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ನನ್ನ ಫ್ರೆಂಡ್ಗೂ ನಾನು ಹೇಳಲೇಬೇಕು. ಯಾಕಂದರೆ ಅವರೆಲ್ಲ ನನಗೆ ಅವರು ಯಾರನ್ನ ನಾನು ನೋಡೇ ಇರಲಿಲ್ಲ ಸುಮಾರು ವರ್ಷದಿಂದ. ಅವರೆಲ್ಲ ನನಗೆ ಸಿಕ್ಕಿದ್ರು ನನ್ನ ಯೂಟ್ಯೂಬ್ನಿಂದ. ಮತ್ತು ನನಗೆ ಎಲ್ಲರಿಗೂ ಒಂದು ಧನ್ಯವಾದ ನಾನು ಹೇಳ್ತೀನಿ. ನಾವು ಎಲ್ಲೇ ವಿಡಿಯೋ ಮಾಡೋಕ್ಕೆ ಹೋಗಿ ಏನೇ ಮಾಡಿ ಒಬ್ಬೊಬ್ಬರು ನನಗೆ ವಿಡಿಯೋ ಮಾಡ್ಕೋಬೇಕಾದ್ರೆ ಮುಖ ನೋಡೋದು, ಆಮೇಲೆ ಇಲ್ಲಿ ಮಾಡಬೇಡ ಅಲ್ಲಿ ಮಾಡಬೇಡ ನಮ್ಮ ಹತ್ರ ಮಾಡಬೇಡ ಈ ಥರ ಎಲ್ಲ ಹೇಳ್ತಿರ್ತಾರೆ. ಹೇಳೋರು ನನಗೊಂಥರ ಬೇಜಾರಾಗ್ಬಿಡೋದು. ನೋಡಿ ಆ ಥರ ಎಲ್ಲ ಅಂದರೆ ಯಾರೇ ಯೂಟ್ಯೂಬರ್ಸು ಒಂದು ವಿಡಿಯೋ ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡಿ. ಯಾಕಂದರೆ ಅವರು ಏನೋ ಅವ್ರದ್ದು ಒಂದು ಖುಷಿ, ಅವ್ರ ಖುಷಿಗೆ ಅವ್ರು ಮಾಡ್ತಾರೆ. ಅವ್ರ ಖುಷಿ ಮಾಡಿದಾಗ ಅವ್ರಿಗೊಂದು ಇದು ಮಾಡ್ಕೊಳಮ್ಮ ಪರವಾಗಿಲ್ಲ ಅಂದರೆ ಒಂಥರ ಖುಷಿ. ಒಬ್ಬೊಬ್ರು ಮಾಡ್ಕೊಳ್ಳಿ ಏನು ಚಿಂತೆ ಇಲ್ಲ, ಮಾಡ್ಕೊಳ್ಳಿ ಏನು ಭಯನಾ, ಏನು ಆರಾಮಾಗಿ ಮಾಡ್ಕೊಂಡು ಹೋಗ್ರಿ ಅಂತಾರೆ. ನಾವು ಎಲ್ಲೇ ಯೂಟ್ಯೂಬರ್ಸ್ ಹೋದ್ರೂ ವಿಡಿಯೋ ಮಾಡ್ತೀವಿ ಅಂತ ಹೋದರೆ ಅವ್ರಿಗೊಂದೆಲ್ಲ ಸಪೋರ್ಟ್ ಮಾಡಿ. ದಯವಿಟ್ಟು ಅವರು ಸ್ವಾರ್ಥಕ್ಕೋಸ್ಕರ ಅವ್ರು ಇದಕ್ಕೋಸ್ಕರ ಮಾಡಲ್ಲ. ಏನೋ ಅವ್ರದ್ದೊಂದು ಖುಷಿ, ಅವರು ಒಂದು ಚಾನಲ್ ಮಾಡಿದ್ದೀವಲ್ವ, ನಮಗೂ ಒಂದು ಅದರಿಂದ ಏನೋ ಜೀವನ ನಡೆಯುತ್ತೆ ಅಂತ ಮಾಡ್ತಾರೆ. ದಯವಿಟ್ಟು ಎಷ್ಟೊಂದು ಜನ ಹೆಣ್ಮಕ್ಳು ಅಳುತ್ತಾರೆ. ಆಮೇಲೆ ಎಷ್ಟೋ ಯೂಟ್ಯೂಬರ್ಸ್ ಎಲ್ಲ ಅವಮಾನ ಮಾಡಿಸ್ಕೊಂಡವ್ರು. ಅಂದರೆ ಏನು ಗೊತ್ತಾ, ನಾನು ಯೂಟ್ಯೂಬರ್ಸು ಯಾವ ಥರ ವಿಡಿಯೋ ಮಾಡ್ತಾರೆ ಅಂತ ನೋಡಿದ್ದೀನಿ ಅಷ್ಟೇ. ಆದರೆ ನಾನು ವಿಡಿಯೋ ಮಾಡೋದು ನಿಂತ ಮೇಲೆ ಗೊತ್ತಾಗಿರೋದ್ರಲ್ಲಿ ಎಷ್ಟು ಕಷ್ಟ ಐತೆ ಅಂತ. ನಿಜವಾಗ್ಲೂ ನಾವು ಎಡಿಟ್ ಮಾಡಬೇಕಾದ್ರೆ ಎಲ್ಲ ಹುಡುಕ್ಬೇಕು. ಅದರಲ್ಲಿ ಒಂದೊಂದು ಸ್ವಲ್ಪ ಒಂದು ಮಾತು ಹೆಚ್ಚು ಕಮ್ಮಿ ಆದರೂ ಕಷ್ಟ. ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಅಷ್ಟು ಒಂದು ಟೈಮಿಂಗ್ಸು, ಅದಕ್ಕೆ ಟೈಮಿಂಗ್ಸ್ ಅಂತ ಇದ್ದು ನಾವು ಇಷ್ಟೇ ಇದು ಮಾಡಬೇಕು. ಅದು ತುಂಬ ಕಷ್ಟ ಐತೆ. ಯೂಟ್ಯೂಬ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ನಾವು ಎಲ್ಲೆಲ್ಲಿ ಹೋಗಿರ್ತೀವಿ ಅಲ್ಲೆಲ್ಲ ಹುಡುಕಿ, ನಾವು ಎಲ್ಲೆಲ್ಲಿ ವಿಡಿಯೋ ಮಾಡಿರ್ತೀವಿ ಅದೆಲ್ಲ ಹುಡುಕ್ಬೇಕು. ನಾವು ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ಕೊಡಬೇಕಾದ್ರೂ ಅಷ್ಟೇ ಹುಷಾರಾಗಿ ವಾಯ್ಸ್ ಕೊಡಬೇಕು. ನಾವೆಲ್ಲೆಲ್ಲಿ ಹೆಂಗೆ ಕೊಡಬೇಕು ಹಂಗೆ ಕೊಡಬೇಕು ವಾಯ್ಸು. ಅಷ್ಟು ಕಷ್ಟ ಐತೆ ಯೂಟ್ಯೂಬರ್ಸ್ಗೆ. ಸುಮ್ಮನೆ ಯೂಟ್ಯೂಬರ್ಸ್ ಆಗೋಕ್ಕಾಗಲ್ಲ. ಎಲ್ಲ ಯೂಟ್ಯೂಬರ್ಗಳು ಅಷ್ಟೇ ಕಷ್ಟಪಡ್ತಾರೆ ಪಾಪ. ಯಾರಿಗೂ ಸುಲಭನಾಗಿ ಯಾರ್ದು ಆಗಲ್ಲ. ಸುಮ್ಮನೆ ಏನೋ ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬ್ ಕೂತ್ಕೊಂಡು ನೋಡ್ದಂಗಲ್ಲ ಮೊಬೈಲಲ್ಲಿ. ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದರೆ ತುಂಬ ಕಷ್ಟಪಡ್ತಾರೆ. ಕಷ್ಟಪಡೋ ನನ್ನ ಅಕ್ಕ ತಂಗಿದ್ದೀರಿ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಒಳ್ಳೇದಾಗಲಿ. ಅಷ್ಟು ಕಷ್ಟಪಡ್ತಾರೆ ಯೂಟ್ಯೂಬರ್ಸು. ಸುಮ್ಮನೆ ದುಡ್ಡು ಬಂತ ಅಂತ ಕೇಳ್ತಾರೆ. ನಿಜವಾಗ್ಲೂ ಎಷ್ಟೋ ಜನಕ್ಕೆ ಬಂದೇ ಇರಲ್ಲ. ಇನ್ನೂ ಸುಮಾರು ಜನಗಳು ಇದ್ದಾರೆ ಯೂಟ್ಯೂಬರ್ಸು ಪಾಪ. ಅವರು ಫಸ್ಟ್ಗೆ ಯಾರು ಕೇಳಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ವಾ ಸುಮ್ಮನೆ ಇದ್ಬಿಡಿ. ಒಂದು ಹೆಲ್ಪ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಅವ್ರು ಒಂದು ಸಬ್ಸ್ಕ್ರೈಬರ್ ಕೇಳ್ತೀವಿ ಅಷ್ಟೇ. ನಾನು ಒಂದು 2-3 ವಿಡಿಯೋದಿಂದ ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ಸಬ್ಸ್ಕ್ರೈಬರ್ ಕೇಳ್ತೀವಿ. ಅವ್ರು ದುಡ್ಡು ಬರುತ್ತಾ ಬಿಡುತ್ತಾ ಅದು ಮುಂದೆ ಅವರಿದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಇಷ್ಟ ಇದ್ರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟ್ಗೆ ಕೇಳ್ಬಿಟ್ರೆ ಅವ್ರು ಏನಂತ ಉತ್ತರ ಕೊಡ್ತಾರೆ. ನಾನೇನು ಉತ್ತರ ಕೊಡೋಕ್ಕಾಗಲಿಲ್ಲ. ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಪ್ಲ್ಯಾನಿಂಗೇ ಇಲ್ಲ. ನಾನು ಏನು ಹೇಳೋಣ, ದುಡ್ಡು ಬರುತ್ತಾ ಅಂದ್ರೆ ನನಗೆ ಪ್ಲ್ಯಾನಿಂಗೇ ಇಲ್ಲ. ಅದ್ರ ಬಗ್ಗೆ ಎಲ್ಲ ನಾವು ಗೊತ್ತಿಲ್ಲದೆ ನಾವೇನೋ ಮಾತಾಡೋಕೆ ಹೋಗ್ಬಾರ್ದು. ಗೊತ್ತಿದ್ರೆ ಮಾತಾಡಬೇಕು. ದುಡ್ಡು ಬರುತ್ತೆ, ಬರ್ದಂಗಂತೂ ಇರಲ್ಲ. ಆದರೆ ಅದೆಷ್ಟು ಬರುತ್ತೆ, ಹೆಂಗೆ ಬರುತ್ತೆ ಅದೆಲ್ಲ ನಾವು ಫಸ್ಟೇ ಹೇಳೋಕ್ಕಾಗುತ್ತಾ? ಮಗು ಹುಟ್ಟೋದಕ್ಕೆ ಫಸ್ಟೇನೆ ನಾವು ಎಂಥ ಮಗು ಅಂತ ನಾವು ಹೇಳೋಕ್ಕಾಗುತ್ತಾ? ಮಗು ಹುಟ್ಟಿದ ಮೇಲೆ ತಾನೇ ಅದು ಗಂಡು ಹೆಣ್ಣು ಅಂತ ಗೊತ್ತಾಗೋದು ನಮಗೆ. ಹುಟ್ಟುತ್ತಾ ಫಸ್ಟೇನೆ ನಾವು ಅದಕ್ಕೆ ಹೆಸರು ಇಂಥ ಮಗನೇ ಹುಟ್ಟು ಬಿಡ್ತೈತೆ ಅಂತ ನಾವು ನಾವೇನು ದೇವ್ರ? ಅದು ಹಂಗೆ ಯೂಟ್ಯೂಬ್ ಅಷ್ಟೇ. ಯಾರು ಫಸ್ಟ್ಗೆ ಯಾರು ಹೇಳೋಕ್ಕಾಗಲ್ಲ. ಅವ್ರವ್ರಿಗೆ ಬಂದ ಮೇಲೆ ಅವರೇ ಹೇಳಕ್ಕಂತಾರೆ. ನಾನು ಸುಮಾರು ವೀಡಿಯೋಗಳನ್ನೆಲ್ಲ ನೋಡ್ತಿರ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ದು ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿಷ್ಟು ವಿಷಯನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವತ್ತು. ನಿಮಗೆಲ್ಲ ಏನಾದರೂ ನಿಮ್ಮ ಮನಸ್ಸಲ್ಲಿ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಾನಂತೂ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ನಾನೊಬ್ಬಳು ಕನ್ನಡದ ಮಗಳು ಅಷ್ಟೇ, ನನಗೆ ಗೊತ್ತಿರೋದು, ನನಗಿನ್ನೇನು ಗೊತ್ತಿಲ್ಲ. ಧನ್ಯವಾದ.